ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ಈಗ ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗುತ್ತೆ ನೋಡಿ ಕಚೋರಿ. ಅದನ್ನು ಮನೇಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ಸೇಮ್ ನೀವು ಹೇಳ್ಕೊಟ್ಟಿರೋ ಪ್ರೊಸೀಜರಲ್ಲೇ ಮಾಡ್ತೀವಿ, ಬಟ್ ಆದರೆ ನಮಗೆ ಕ್ರಿಸ್ಪಿನೆಸ್ ಬರಲ್ಲ ಅಂತ. ಸೊ ಇಲ್ಲಿ ನಾನು ಏನು ಐಟಮ್ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂದ್ಬಿಟ್ಟು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಒಂದು ಚೂರು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಚೋರಿಗಳು ಬರುತ್ತೆ. ಒಂದು ಆಲೂ ಕಚೋರಿ, ಇಲ್ಲ ಅಂತ ಹೇಳಿದ್ರೆ ಆನಿಯನ್ ಕಚೋರಿ, ಎಲ್ಲ ಥರ ಬರುತ್ತೆ. ನಾನಿಲ್ಲಿ ಬಟಾಣಿ ಅಂದರೆ ಹಸಿ ಬಟಾಣಿ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿಕೊಂಡು ಕಚೋರಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ತಡ ಮಾಡದೆ ಹೋಗಿ ಬೇಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ಕೇಳ್ಬೋದು ನಾವು ಬರೀ ಮೈದಾದಲ್ಲೇ ಮಾಡ್ಬೋದಾ ಅಂತ. ಇನ್ ಕೇಸ್ ನೀವು ಮೈದಾದಲ್ಲೇ ಮಾಡಿದ್ರೆ ಫುಲ್ ಮೈದಾ ಹಸಿಟ್ಟನ್ನ ಹಾಕ್ಕೊಂಡು ಮಾಡಿ, ಇಲ್ಲ ಗೋಧಿಲಿ ಮಾಡೋರಾದರೆ ಫುಲ್ ಗೋಧಿ ಹಸಿಟ್ಟನ್ನ ಹಾಕ್ಕೊಂಡು ಮಾಡ್ಬೋದು. ಇಲ್ಲಿ ನಾನು 2 ಫ್ಲೋರ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಬರುತ್ತೆ ನೋಡಿ, ಆ ರವೆನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಕ್ರಿಸ್ಪಿನೆಸ್ ಬರೋದಕ್ಕೆ ನಾವಿಲ್ಲಿ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಎಲ್ಲ ಏನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲನೂ ಒಮ್ಮೆಲೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಕಾದರೆ ನೀವು ಒಂದು ಬೌಲಲ್ಲಿ ಬಿಸಿ ಎಣ್ಣೆ ಅಂದರೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ತೀರಾ ಗಟ್ಟಿಗೂ ಕಲಿಸ್ಕೋಬಾರ್ದು, ಆಮೇಲೆ ಚಪಾತಿ ಅದಕ್ಕೂ ಕಲಿಸ್ಕೋಬಾರ್ದು. ಅದಕ್ಕಿಂತ ಸ್ವಲ್ಪ ತೆಳ್ಳು ಕಲಿಸ್ಕೋಬೇಕು, ತೀರಾನು ತೆಳ್ಳುಗೂ ಕಲಿಸ್ಕೋಬಾರ್ದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಈಗ ಇದನ್ನ ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. ಅದು ರೆಸ್ಟ್ ಮಾಡೋಷ್ಟರಲ್ಲಿ ಸ್ಟಫಿಂಗ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂದ್ಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 1 ಕಪ್ಪಷ್ಟು ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ದೀರಾ ಅಂತ ಹೇಳಿದ್ರೆ ಇದ್ರ ಡಬಲಷ್ಟು ನೀವು ತೊಗೊಳ್ಬೋದು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡಬಾರ್ದು, ಅರ್ಧಂಬರ್ಧ ಚೆನ್ನಾಗಿ ರುಬ್ಕೋಬೇಕು. ಈಗ ನಾನು ಒಂದು ಪ್ಯಾನ್ಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ನಾವು ಚೆನ್ನಾಗಿ ಅದನ್ನ ಹುರ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೆ ಮಸಾಲೆ ಯಾವ್ಯಾವ್ದು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಖಾರ ತಿನ್ನೋರು ಅಂತ ಇದ್ದರೆ ನೀವು ಹೆಚ್ಚಾಗಿ ಕೂಡ ಹಾಕ್ಕೊಳ್ಬೋದು. ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಿಟಿಕೆ ಅರಿಶಿನ ಹಾಕ್ಕೊಂಡು 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್. ಇಷ್ಟೇ ನಾನು ಮಸಾಲೆಗಳನ್ನ ಇಲ್ಲಿ ಹಾಕ್ಕೊಳ್ತಾ ಇರೋದು. ಎಲ್ಲನೂ ಚೆನ್ನಾಗಿ ಈರುಳ್ಳಿಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಇದೇ ಥರ ಡ್ರೈ ಆಗಿ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಸ್ವಲ್ಪ ಘಮ್ ಅಂತ ಸ್ಮೆಲ್ ಬರುತ್ತೆ ಮಸಾಲೆದೆಲ್ಲ. ಆವಾಗ ಬರ್ತಿದೆ ಅಂತ ಹೇಳಿದಾಗ ನಾವು ಆಗಲೇ ಹಸಿ ಬಟಾಣಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಅರ್ಧಂಬರ್ಧ, ಅದನ್ನು ತೆಗೆದು ಪ್ಯಾನ್ ಒಳಗಡೆ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ಏನೇನು ಮಸಾಲೆ ಇತ್ತು ನೋಡಿ ಅದು ಇದು ಎಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಕಡೆ ಬಿಡಬೇಡಿ ಮಸಾಲೆಗಳನ್ನ, ಆದಷ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅದನ್ನ ಉರಿತಾ ಇರಿ, ಯಾಕಂದರೆ ಅಲ್ಲಿ ನೀರಂಶ ಇರುತ್ತೆ ಅಲ್ವಾ, ಅದೆಲ್ಲ ಸ್ವಲ್ಪ ಹೀರ್ಕೋಬೇಕು. ಹೀರ್ಕೊಂಡಾದ್ಮೇಲೆ ಅದು ಈ ಥರ ಬರುತ್ತೆ, ಸ್ವಲ್ಪ ಡ್ರೈನೆಸ್ಸಾಗಿ ಬರುತ್ತೆ. ಆ ಥರ ಆಗ್ತಿದೆ ಅಂತ ಗೊತ್ತಾದಾಗ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು. ಈ ಕಡೆ ಇಟ್ಟು ಚೆನ್ನಾಗಿ ಬಂದಿದೆ. ಸೊ ಅದನ್ನ ಚೆನ್ನಾಗಿ ಮಿದ್ದಿಸ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಈ ಥರ ರೌಂಡಾಗಿ ಉಂಡೆಗಳಾಗಿ ನೀವು ಮಾಡ್ಕೋಬೇಕು. ಇಲ್ಲಿ ಅದು ನೋಡ್ಕೊಳ್ಳಿ ನಿಮಗೆ ಕಚೋರಿ ಯಾವ ಸೈಜಿಗೆ ಬೇಕು ಏನು ಅಂತ ಅಂದ್ಬಿಟ್ಟು. ಪುರಿ ಒತ್ತುತ್ತೀವಲ್ಲ ಆ ಸೈಜಿಗೆ ಇದ್ದರೆ ಸಾಕು, ಅಷ್ಟೇ ಆಲ್ಮೋಸ್ಟ್ ಇರೋದು. ತುಂಬ ಚಪಾತಿ ಸೈಜ್ಗೆಲ್ಲ ಒತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನೂ ಇಲ್ಲ. ಆ ಥರ ರೌಂಡಾಗಿ ಕಟ್ಟಿಟ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಸ್ಟಫಿಂಗ್ಸ್ ಏನಿದೆ ನೋಡಿ, ನಾವು ಉಂಡೆ ಕಟ್ಕೊಂಡಿರ್ತೀವಲ್ಲ ಅದ್ರ ಅಂದರೆ ಸ್ವಲ್ಪ ಚಿಕ್ಕದಾಗಿ ನಾವು ಇಲ್ಲಿ ಸ್ಟಫಿಂಗ್ಸ್ನ ಉಂಡೆಗಳಾಗಿ ಮಾಡಿ ಇಟ್ಕೋಬೇಕು. ಈಗ ಈ ಕಡೆ ಸ್ವಲ್ಪನೇ ಪ್ರೆಸ್ ಮಾಡ್ತಾ ಹೋಗಿ ಸುತ್ತ ತೆಳ್ಳಗೆ ಬರಲಿ, ಮಧ್ಯ ಸ್ವಲ್ಪ ಗಟ್ಟಿ ಇರಲಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಪ್ರೆಸ್ ಮಾಡ್ಬೇಕಂತ ಹೇಳಿಬಿಟ್ಟು. ಆ ಥರ ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ. ಲಟ್ಟಣಿಗೆಲ್ಲಿ ಲಟ್ಟಿಸೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಆದಷ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ತೆಳ್ಳಗೆ ಮಾಡ್ಕೊಳ್ಳಿ. ಆಮೇಲೆ ಸ್ಟಫಿಂಗ್ಸ್ ಏನಿತ್ತು ನೋಡಿ ಅದು ಉಂಡೆ, ಅದನ್ನು ತೆಗೆದು ಒಳಗಡೆ ಇಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ನೀವು ಆ ಥರ ಕ್ಲೋಸ್ ಮಾಡ್ಕೋಬೋದು. ನನಗಿಲ್ಲಿ ಈ ಥರ ಕಂಫರ್ಟಬಲ್ ಅನಿಸ್ತು, ಮೋದಕ ಶೇಪ್ ಥರ. ಸೊ ಅದಕ್ಕೆ ನಾನು ಆ ಥರ ಅದನ್ನ ಕ್ಲೋಸ್ ಮಾಡಿಕೊಂಡೆ. ಮತ್ತು ಎಕ್ಸ್ಟ್ರಾ ಏನಾದ್ರು ಮೈದಾ ಇತ್ತು ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡಿಬಿಡಿ.
ತೆಗ್ದಾಕ್ಬಿಡಿ. ಜಾಸ್ತಿ ಇಟ್ಟಿಟ್ಟಂಗಿದ್ರೆ ಆಮೇಲೆ ಕಚೋರಿ ಉಬ್ಬಿ ಬರೋದಿಲ್ಲ, ಕ್ರಿಸ್ಪಿನೆಸ್ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದನ್ನ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈಗ ನೀಟಾಗಿ ಸ್ಟಫಿಂಗ್ಸ್ನೆಲ್ಲ ಆಲ್ ಓವರ್ ಸ್ಪ್ರೆಡ್ ಮಾಡ್ಕೋಬೇಕು ನಾವು. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ಆಗಲೇ ಹೇಳ್ದಂಗೆ ಸುತ್ತ ತೆಳ್ಳಗೆ ಮಾಡ್ಕೊಳ್ಳಿ, ಮಧ್ಯ ಸ್ವಲ್ಪ ಗಟ್ಟಿ ಇರಲಿ ಅಷ್ಟೇ, ತೀರಾ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಸ್ವಲ್ಪ ಬಟ್ಲು ಶೇಪಲ್ಲಿ ಇರಬೇಕದು, ಅಂದರೆ ಬೌಲ್ ಶೇಪಲ್ಲಿ ಇರಬೇಕು. ಆ ಥರ ಇದ್ದರೆ ಸಾಕು, ಸ್ವಲ್ಪ ಉಬ್ಬಿ ನೀಟಾಗಿ ಬರುತ್ತೆ. ತೀರಾ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಪ್ಪ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಉಬ್ಬು ಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಮಿಕ್ಕಿದ ಏನೇನಿತ್ತು ನೋಡಿ, ಅದನ್ನು ಅಷ್ಟೇ ನಾನು ಹೆಂಗೆ ತೋರಿಸ್ಕೊಟ್ಟಿದ್ನಲ್ಲ ಅದೇ ಥರನೇ ಸೇಮ್ ಪ್ರೊಸೀಜರಲ್ಲಿ ನೀವು ಇದನ್ನ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಒಂದಾದ್ಮೇಲೆ ಒಂದು ಕಚೋರಿಗಳನ್ನ ನಾನು ಇಲ್ಲಿ ಎಣ್ಣೆ ಒಳಗಡೆ ಬಿಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮೋಸ ಮಾಡಬೇಕಾದ್ರೂ ಸರಿ, ಕಚೋರಿ ಮಾಡಬೇಕಾದ್ರೂ ಸರಿ, ನೀವೇನು ಮಾಡಬೇಕಂದ್ರೆ ಸ್ಟವ್ ವಾಲ್ಯೂಮ್ನ ಫುಲ್ಲು ಲೋ ಮಾಡ್ಕೊಳ್ಳಿ, ತೀರಾ ಹೈ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಇದು ಮೈದಾ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಎಣ್ಣೆಲಿ ಅದು ಬೇಯಬೇಕು, ಅಂದರೆ ಬಾಯ್ಲ್ ಆಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಒಂದಾದ್ಮೇಲೊಂದು ತಿರುಗಿಸ್ಕೊಳ್ತಾ ಚೆನ್ನಾಗಿ ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಇಷ್ಟು ಬ್ರೌನಿಷ್ ಬಂದಿದ್ರೆ ಸಾಕು, ಎತ್ತಿಟ್ಕೊಳ್ಳಿ ಕಚೋರಿನ. ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ಆ ಕಾರಣದಿಂದ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಕ್ಕದಾಗಿ ಬಂದಿದೆ ಅಂದರೆ ಮಾತ್ರ ಸೂಪರ್ವಾಗಿತ್ತು. ಇನ್ನೇನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳಿಗೆ, ಸೊ ಮಕ್ಕಳು ಮನೇಲೇ ಇರ್ತಾರೆ. ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಂದಾಗ ಈ ಥರ ಬಿಸಿ ಬಿಸಿಯಾಗಿರೋ ಕಚೋರಿನ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಲ್ವ, ಇದೇ ಥರ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದಾಗ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ ನೀವು ಟ್ರೈ ಮಾಡ್ತಾ ಇದ್ದೀರಾ ನನ್ನ ರೆಸಿಪೀಸ್ನ ಅಂತ ಹೇಳಿ. ಸೊ ಆಗಲೇ ಹೇಳ್ದಂಗೆ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಂದು ಅಷ್ಟು ಐಟಮ್ಸ್ಗಳನ್ನ, ಅಂದರೆ ನಾನು ಏನೇನು ಮಾಡಿದ್ದೀನಿ ಅದೆಲ್ಲನೂ ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ. ನಾನ್ ವೆಜ್ ಆಗಲಿ, ಡೈಲಿ ವ್ಲಾಗ್ಸ್ ಆಗಲಿ, ಬ್ರೇಕ್ಫಾಸ್ಟು ಎಲ್ಲನೂ ನಿಮಗೆ ಆರಾಮಾಗಿ ಸಿಗುತ್ತೆ ಅದರಲ್ಲಿ. ಸೊ ನೀವು ಹುಡ್ಕೋ ಅಂತ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.